ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ದಿಶಾ ಅವ್ರಿಗೆ ಕರ್ಣಂಗೊಂದು ಡಿಸೈನ್ ರೆಡಿ ಮಾಡಕ್ಕೆ ಹೇಳಿದ್ದೆ. ಅವ್ರೇನು ರೆಡಿ ಮಾಡಿದ್ರೆ ಆಫೀಸ್ಗೆ ಹೋದ್ರೆ ಗೊತ್ತಾಗ್ಲಿಲ್ವಲ್ಲ. ಫೋನ್ ಮಾಡಿ ಕೇಳೋಣ. ಏನ್ ಹಚ್ಬೇಡಿ ನೀವು. ನನ್ನ ಮನೆಯಿಂದ ಹೊರಟ ತಕ್ಷಣ ಮಿಟಿಕ್ಲಾಡಿನ ನೆನ್ಪು ಮಾಡ್ಕೊಂಡ್ಬಿಟ್ರಾ? ಎಸ್ ಮಿಸ್ಟರ್ ಚಿರಾಗ್. ಹೈ ದಿಶಾ, ಅದು ಮಿಸ್ಟರ್ ಕರ್ಣ ಅವ್ರಿಗೆ ಒಂದು ಡಿಸೈನ್ ರೆಡಿ ಮಾಡಕ್ಕೆ ಹೇಳಿದ್ನಲ್ಲ, ಅದು ರೆಡಿ ಆಯ್ತಾ? ಯಾ, ಐ ಗಾಟ್ ಇಟ್. ಐ ಆಮ್ ಆನ್ ಮೈ ವೇ ಟು ಆಫೀಸ್. ಓಕೆ ಓಕೆ. ಮಿಸ್ಟರ್ ಚಿರಾಗ್, ನೀವು ಆಫೀಸಿಗೆ ಬರ್ತಿಲ್ವಾ ಇವತ್ತು? ಅದೇ ನನ್ನ ಕೈಗೆ ಸ್ವಲ್ಪ ಏಟ್ ಆಗಿದೆ ಅಂತ ನಿಮ್ಗೆ ಮೆಸೇಜ್ ಮಾಡಿದ್ದೀನಲ್ಲ, ನೀವು ಮೆಸೇಜ್ ನೋಡ್ಲಿಲ್ವಾ? ಓ ಇಸ್ ಇಟ್? ಸಾರಿ, ನೋಡ್ಲಿಲ್ಲ. ಓಕೆ, ಟೇಕ್ ಕೇರ್. ಓಕೆ. ವಾ, ಬಾಣದ ಮೇಲೆ ಬಾಣ ಬೀಳೋ ತರ ಹಸ್ಬೆಂಡ್ ಮೆಸೇಜ್ ಮೇಲೆ ಮೆಸೇಜ್ ಮಾಡಿದ್ದಾರೆ. ನಾನು ನೋಡ್ಲೇ ಇಲ್ಲ. ಆದ್ರೂ ಕೈಗೆ ಏಟಾಗಿದ್ರು ಹಸ್ಬೆಂಡ್ಗೆ ಕೆಲ್ಸದ ಮೇಲಿರೋ ಶ್ರದ್ಧೆನ ಮೆಚ್ಚಬೇಕು. ಅದಕ್ಕೆ ತಾನೆ ಅವ್ರನ್ನ ನೋಡ್ಕೊಳ್ಳೋ ಬದಲು ನಾನು ದಿವಸ ಆಗ ಆಫೀಸ್ಗೆ ಹೋಗ್ತಿರೋದು. ಅಯ್ಯೋ, ದೀಪ ಕನಕ ಹಾಕೊಂಡೆ ಹೋಗ್ತಿದ್ನಲ್ವಾ? ಏನಾದ್ರೂ ಹೋಗಿದ್ರೆ ಪಕ್ಕ ಇವತ್ತು ಸಿಕ್ಕಾಕೋತಿದ್ದೆ. ಎರಡು ಕಪ್ ಕಾಫಿ ತಗೊಂಡ್ ಬಾ. Dasha, can you please come to my cabin? ಗುಡ್ ಮಾರ್ನಿಂಗ್ ಮಿಸ್ ಸೌಂದರ್ಯ. Good morning. ಏನ್ ಬರಕ್ ಹೇಳಿದ್ದು? ಗುಡ್ ಮಾರ್ನಿಂಗ್ ಮ್ಯಾಮ್. ಮಾರ್ನಿಂಗ್. ಅಲ್ಲಿ ದಿಶಾ ಕೂತಿರೋದು ಕಾಣಿಸ್ತಿಲ್ವಾ? ಹಾಯ್ ಮ್ಯಾಮ್. ಹಾಯ್. ಹಾಯ್. ಗುಡ್ ಮಾರ್ನಿಂಗ್ ಮ್ಯಾಮ್ ಅಂತ ವಿಶ್ ಮಾಡಿ. ಗುಡ್ ಮಾರ್ನಿಂಗ್ ಮ್ಯಾಮ್. ವೆರಿ ಗುಡ್ ಮ್ಯಾಮ್. ಕಾಫಿ ಕೊಡು. ಬೈ ದ ವೇ, ಮಿಸ್ಟರ್ ಚಿರಾಗ್ ಹಿಂಗಿದ್ದಾರೆ. ನಮ್ಮ ಚಿರುಗೆ ಇಂಜುರಿ ಆಗಿರೋ ವಿಚಾರ ನಿನಗೆ ಗೊತ್ತಾ? ಹಾ, ನೆನ್ನೆ ಫೋನ್ ಮಾಡಿದಾಗ ಅವರೇ ಹೇಳಿದ್ರು. ಇದಕ್ಕೆಲ್ಲ ಕಾರಣ ನಮ್ಮ ಮನೇಲಿರೋ ಆ ದೀಪ ಅನ್ನೋ ದರಿದ್ರದಳು. ಅವಳಂತೂ ಅದು ಯಾವುದೋ ಹುಡುಗನ್ ಬೇರೆ ಮನೆ ಕರ್ಕೊಂಡ್ಬಂದಿದ್ದಾಳೆ. ಅವನಿಂದಾನೆ ನಮ್ಮ ಚಿರುಗೆ ಹೀಗಾಗಿ. ಬಟ್ ಚಿರು ಈಗ ಪರವಾಗಿಲ್ಲ, ರಿಕವರ್ ಆಗ್ತಿದ್ದಾಳೆ. ಒಂದು 2 ಡೇಸಲ್ಲಿ ಎಲ್ಲ ಸರಿ ಹೋಗುತ್ತೆ. ಹೌ ಅಬೌಟ್ ಯು ದಿಶಾ? ಆರ್ ಯು ಓಕೆ? ಹ್ಞೂ, ನೆನ್ನೆನೇ ಹುಷಾರಾದ್ನಲ್ವಾ? ಹಾಗಲ್ಲ, ಮನೆಗೆ ಹೋದ್ಮೇಲೂ ಏನಾದರೂ ಉಸಿರಾಡಕ್ಕೆ ಏನು ಪ್ರಾಬ್ಲಮ್ ಆಗಲಿಲ್ವಾ? ನೋನು, ಇಟ್ಸ್ ಸಣ್ಣ ಮ್ಯಾಟರ್. ನೀವು ಯಾಕೆ ತಲೆ ಕೆಡ್ಸ್ಕೊತಿದ್ದೀರಾ? ಯು ಡಿಸರ್ವ್ ದ್ಯಾಟ್ ಕೇರ್ ದಿಶಾ. ಬ್ಯೂಟಿ ಇದ್ರೇ ಬ್ರೈನ್ಗೆ ವ್ಯಾಲ್ಯೂ. ಹೊರಗಿನ ಬ್ಯೂಟಿ ಚೆನ್ನಾಗಿದ್ರೇನೆ ಜನ ಇನ್ನರ್ ಬ್ಯೂಟಿನ ಗಮನಿಸೋದು. ಅಂಥವ್ರನ್ನ ನಾನು ಒಬ್ಳೇ ಇಲ್ಲ, ಎಲ್ಲರೂ ಈಸಿಯಾಗಿ ಆಕ್ಸೆಪ್ಟ್ ಮಾಡ್ತಾರೆ, ಇಷ್ಟನೂ ಪಡ್ತಾರೆ. ಬಟ್ ಅಟ್ ದ ಸೇಮ್ ಟೈಮ್ ಕೆಲವು ಜನ ಒಳಗಿನ ಬ್ಯೂಟಿ ಮಾತ್ರ ಇಂಪಾರ್ಟೆಂಟು ಅಂತ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಇವರು ದಿಶಾ ದೀಪ ಬಗ್ಗೆ ಹೋಲಿಕೆ ಮಾಡ್ತಿದ್ದಾರೆ. ಇಲ್ಲೂ ಇವರು ಸೌಂದರ್ಯದ ಬಗ್ಗೆ ಹೊಗಳೋದು ಬಿಟ್ಟಿಲ್ಲ ಅಲ್ವಾ? ಏನಪ್ಪ ರಾಜಶೇಖರ, ಎಲ್ಲಿ ನಿನ್ ಗಿರಿ ಸೊಸೆ ಕಾಣಿಸ್ತಾನೆ ಇಲ್ವಲ್ಲ? ಬೆಳಗ್ಗೆ ಬೆಳಗ್ಗೆನೆ ಎಲ್ಗೂ ಹೊಟ್ಟೋಗಿದ್ದಾಳೆ? ಅವಳು ಒಂದು ಟೈಲರಿಂಗ್ ಶಾಪ್ ಇಟ್ಕೊಂಡಿದ್ದಾಳೆ ಚಿಕ್ಕಮ್ಮ. ಟೈಲರಿಂಗ್ ಶಾಪಾ? ಎಲ್ಲಿ? ಇಲ್ಲ ಚಿಕ್ಕಮ್ಮ, ಇಲ್ಲೇ ಮನೆ ಹತ್ರನೇ ಒಂದು ಚಿಕ್ಕ ಅಂಗಡಿ ಅಷ್ಟೇ. ಚಿಕ್ಕ ಅಂಗಡಿನ? ಅಯ್ಯೋ, ಯಾಕಪ್ಪ ಬೇಕು ಅವಳಿಗೆ ಇಷ್ಟು ದೊಡ್ಡ ಮನೆ ಸೊಸೆ? ಇಂಥ ಕೆಲಸ ಮಾಡ್ತಾ ಇದ್ದಾಳ? ಸ್ವಲ್ಪ ನಮ್ಮ ಸೌಂದರ್ಯ ನೋಡಿ ಕಲಿಯಕ್ಕೆ ಹೇಳು. ಅವಳು ಎಷ್ಟು ದೊಡ್ಡ ಕಂಪನಿ ನಡೆಸ್ತಾ ಇದ್ದಾಳೆ, ಎಲ್ಲರೂ ಎಷ್ಟು ಮರ್ಯಾದೆ ಕೊಡ್ತಾರೆ. ಆ ಥರ ಮಾಡೋದು ಬಿಟ್ಟು ಇವಳೇನೋ ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇದ್ದಾಳಲ್ಲ, ನಮ್ಮನೆ ಮರ್ಯಾದೆನೇ ಹೋಗಲ್ವಾ ಹೇಳು? ದೀಪ ಅವ್ರೇನು ಕೆಟ್ಟ ಕೆಲಸ ಮಾಡ್ತಿಲ್ವಲ್ಲ ಗೌರಿ?
ವಯಸ್ಸಿಗೂ ಅವ್ರೇನು ದುಡಿಯೋ ಅವಶ್ಯಕತೆ ಇದೆ ಅಂತ ಈ ಕೆಲಸ ಮಾಡ್ತಾ ಇಲ್ಲ, ಅವ್ರಿಗೆ ಇಷ್ಟ ಅಂತ ಮಾಡ್ತಾ ಇದ್ದಾರೆ. ತಡಿಯೋಕೆ ನಾವ್ಯಾರು? ಅವ್ರು ಮಾಡ್ತಿರೋ ಕೆಲಸದಲ್ಲಿ ಅವ್ರಿಗೆ ಖುಷಿ ಸಿಗ್ತಿದೆ ಅಂದರೆ ಅದರಲ್ಲೇನು ತಪ್ಪಿಲ್ಲ ಅನ್ಸುತ್ತಲ್ವ? ಏನಪ್ಪ ಅವಳ ಕೆಲಸನ ಅಪ್ಪ ಮಗ ನೀವಿಬ್ಬರೇ ಮೆಚ್ಕೋಬೇಕು. ನನಗಂತೂ ಸುತರಾಮ್ ಇಷ್ಟ ಇಲ್ಲ. ಅಲ್ಲ ಗೌರಿ, ದಿಶಾ ಕಾಫಿ ಕುಡಿ, ಏನಾಯ್ತು? ದಿಶಾ, ನಾನು ಒಂದ್ಸಲ ನಿನ್ನ ಪೇರೆಂಟ್ಸ್ನ ಮೀಟ್ ಮಾಡಬೇಕು. ಏನಾಯ್ತು? ನಥಿಂಗ್. ನನ್ನ ಪೇರೆಂಟ್ಸಾ? ಯಾಕೆ? ಸುಮ್ಮನೆ ಹೀಗೆ ಕ್ಯಾಶುವಲ್ ಆಗಿ ಮೀಟ್ ಮಾಡಿ ಮಾತಾಡೋಣ ಅಂತ. ನಾನು ನಿಮ್ಮ ಫ್ಯಾಮಿಲಿಯವ್ರ ಜೊತೆ ಮಾತಾಡ್ದಾಗತ್ತೆ, ಅವರು ನಮ್ಮ ಮನೆಗೆ ಬಂದರೆ ನಮ್ಮ ಫ್ಯಾಮಿಲಿ ಬಗ್ಗೆ ಎಲ್ಲ ಗೊತ್ತಾಗತ್ತೆ. ಏನಂತ್ಯ? ನಿಮ್ಮ ಪ್ಲ್ಯಾನ್ ಇವಾಗ ಅರ್ಥ ಆಯ್ತು. ದಿಶಾಗೆ ಹತ್ರ ಆಗ್ತಾ ದೀಪನ ದೂರ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ತಾನೆ. ಆದರೆ ನಾನಿಲ್ಲಿರೋವರೆಗೂ ಅದಂತೂ ಸಾಧ್ಯನೇ ಇಲ್ಲ. ಅಲ್ಲ, ನೀನೇನು ಪ್ರತಿ ಸಾರಿ ಕಾಫಿ ತಗೊಂಡು ಬಂದಾಗೆಲ್ಲ ನಿಂತ್ಕೊಂಡು ನೋಡ್ತಾನೆ ಇರ್ತೀಯಲ್ಲ, ಹೋಗ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ? ಸಾರಿ ಮೇಡಮ್. ದಿಶಾ, ನಿನ್ನ ಪೇರೆಂಟ್ಸ್ನ ಮೀಟ್ ಮಾಡಬೇಕು ಅಂತ ಹೇಳಿದ್ನಲ್ಲ, ನೀನೇನು ಹೇಳಲೇ ಇಲ್ಲ. ಅದು ಅವ್ರು ಸದ್ಯಕ್ಕೆ ಬ್ಯಾಂಗ್ಳೂರಿಗೆ ಬರೋ ಪ್ಲ್ಯಾನ್ಸ್ ಇಲ್ಲ. ಅವ್ರು ಬಂದಾಗ ಶೋರ್, ವೈ ನಾಟ್. ಓಕೆ, ನೋ ಪ್ರಾಬ್ಲಮ್. ಅಲ್ಲ, ಒಂದ್ಸಲ ಮನೆಗೆ ಬಂದು ಚಿರುನ ನೋಡಬೇಕಿತ್ತು. ಫೋನಲ್ಲಿ ಮಾತಾಡಿದೆ, ಇನ್ನೇನು 2 ಡೇಸಲ್ಲಿ ಅವರೇ ಆಫೀಸಿಗೆ ಬರ್ತಾರೆ ಅಂತ ಹೇಳಿದ್ರು. ಸೊ ಯಾಕೆ ಮನೆಗೆ ಬರಬೇಕು? ಅದು ಅಲ್ಲದೆ ಅವ್ರ ವರ್ಕ್ ಲೋಡ್ ಎಲ್ಲ ನನ್ನ ಮೇಲೆ ಬಂದ್ಬಿಟ್ಟಿದೆ. ಸೊ ತುಂಬ ಕೆಲಸ ಇದೆ. ಥ್ಯಾಂಕ್ಸ್ ಫಾರ್ ದಿ ಕಾಫಿ. ಒಂದು ಸ್ವಲ್ಪ ವರ್ಕ್ ಪೆಂಡಿಂಗ್ ಇದೆ, ಐ ಫಿನಿಶ್ ಇಟ್. ಒಂದೇ ಏಟ್ಗೆ ಕಲ್ಲು ಶಿಲೆ ಆಗಲ್ಲ, ಏಟ್ ಮೇಲೆ ಏಟು ಬೀಳ್ತಾನೆ ಹೋಗ್ಬೇಕು. ದಿಶಾ ವಿಷಯದಲ್ಲೂ ಫಸ್ಟ್ ಅಟೆಂಪ್ಟಲ್ಲೇ ನಾನು ಅನ್ಕೊಂಡಿದ್ದನ್ನೆಲ್ಲ ಸಾಧಿಸೋಕ್ಕಾಗಲ್ಲ ಅಂತ ನಂಗೆ ಗೊತ್ತಿದೆ. ಬಟ್ ಇವತ್ತಲ್ಲ ನಾಳೆ ಚಿರುಗೆ ನೀನು ಹತ್ರ ಆಗೋ ಥರ ನಾನು ಮಾಡ್ತೀನಿ ದಿಶಾ. ಇಟ್ಸ್ ಮೈ ಚಾಲೆಂಜ್. ಅಣ್ಣ, ಇದು ಈ ಮಂತಿನ ಸೇಲ್ಸು. ನೆಕ್ಸ್ಟ್ ಮಂತು ಇನ್ನೂ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇದೆ. ಅಯ್ಯೋ ರಾಮ, ಏನ್ರೋ ಇದು ಇಷ್ಟೊತ್ತಲ್ಲ ಆಫೀಸ್ ಕೆಲಸ ಮಾಡೋದಾ? ಇನ್ನೇನ್ ಮಾಡೋ ಚಿಕ್ಕಮ್ಮ, ಕಲ್ತಿರೋ ವ್ಯವಹಾರ ಕೈ ಹಿಡಿದಿದೆ. ಶಕ್ತಿ ಇರೋಷ್ಟು ದಿನ ಮುಂದುವರಿಸೋದು. ಹೀಗಾದ್ರೆ ನಿಮ್ಮ ಆರೋಗ್ಯದ ಗತಿ ಏನ್ ಹೇಳು? ಅಯ್ಯೋ ರಾಮ, ಇದೇನೋ ಇದು? ನಿಮ್ ಕೂದ್ಲ ಏನಿದು ಇಷ್ಟೊಂದು ಹೊರಟಾಗಿ ಹೋಗಿದೆ? ಯಾವ್ದಾದ್ರು ಪಾರ್ಲರ್ಗೆ ಹೋಗಿ ಚೆನ್ನಾಗಿ ಆಯಿಲ್ ಮಸಾಜ್ ಮಾಡಿಸ್ಕೊ, ಚೆನ್ನಾಗಾಗತ್ತೆ. ಈ ವಯಸ್ಸಲ್ಲಿ ಯಾಕೆ ಚಿಕ್ಕಿಯವಲ್ಲ? ನಾನು ಯಾವ್ದಾರು ಹೇರ್ ಸಿರಮ್ ಹಾಕೋತೀನಿ ಬಿಡು. ಒಳ್ಳೇದೇನಾದ್ರು ಹೇಳಿದ್ರೆ ತಲೆಗೆ ಹೋಗಲ್ಲ ಅಲ್ಲ ನಿಮ್ಗೆ? ಏನಾದ್ರೂ ಮಾಡ್ಕೊಳ್ಳಿ, ನಿಮ್ ಇಷ್ಟ.